ಬೆಳೆಸಬೇಕು ಬ್ರಹ್ಮಾನಂದ ರೆಡ್ಡಿ. ರಾಯಚೂರು ನಗರದ ಕರ್ನಾಟಕ ವೆಲ್ಫೇರ್ ಟ್ರಸ್ಟ್ ಶಿಕ್ಷಣ ಸಂಸ್ಥೆಯಲ್ಲಿ 5 ದಿನಗಳ ಚೆಸ್ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಶಿಬಿರದ ಆಯೋಜಕರು ಆದ ಬ್ರಹ್ಮಾನಂದ ರೆಡ್ಡಿ ಅವರು ಪಾಲಕರು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸಬೇಕು, ಇಂತಹ ಶಿಬಿರಗಳು ಸಹಕಾರಿ ಆಗುತ್ತವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ 50 ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದರು. ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಕೊನೆಯ ದಿನ ಚೆಸ್ ಸ್ಪರ್ಧೆಯನ್ನು ನಡೆಸಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ನೀಡಿ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಮಕ್ಕಳಿಗೆ ಗೌರವಿಸಲಾಯಿತು ಹಾಗೂ ಚೆಸ್ ಕೋಚ್ ವಿವೇಕ್ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಪಾರಸಮಲ್ ಸುಕಾಣಿ ಮತ್ತು ಆಡಳಿತಾಧಿಕಾರಿಗಳಾದ ಕುಮಾರಿ ಸುಭಾಷಿಣಿ ವಿನಿಲಾಕ್ಷಿ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ್, ಮುಖ್ಯ ಗುರುಗಳು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ರಾಯಚೂರು ಇವರು ಉಪಸ್ಥಿತರಿದ್ದರು. ನಾವು ಬೆಲೆಯನ್ನು ಕೊಡ್ತೀವಿ, ಅದರ 3 ಪಟ್ಟು ಬುದ್ಧಿಗೆ ಬೆಲೆ ಕೊಡಬೇಕು. ಕೇವಲ ಮಾರ್ಕ್ಸ್ ಗಳಿಕೆಯಲ್ಲಿ ಪಾಲಕರು ಬಹಳಷ್ಟು ವಿದ್ಯಾರ್ಥಿಗಳಿಗೆ ದುಂಬಾಲ ಬೀಳ್ತಾರೆ. ಮಾರ್ಕ್ಸ್ ತಗೊಳ್ಳಿಲ್ಲ 90% ತಗೋಬೇಕು, 90% ತಗೊಂಡಿದ್ರೆ 95 ತಗೊಳ್ಬೇಕು, 95 ತಗೊಳ್ಳಿಲ್ಲ 98 ತಗೊಳ್ಬೇಕು ಅಂತ ಹೇಳ್ತಾರೆ. ಇದು ತೃಪ್ತಿ ಇಲ್ಲ. ಒಟ್ಟಾರೆ ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸ್ತಕ್ಕಂಥ ಒಂದು ಓಡುವ ಕುದುರೆಗಳು ಅಂತ ನಾವು ಅಂದ್ಕೊಂಡ್ವಿ. ಅದು ಆ ಥರ ಅಲ್ಲ. ಈಗಿನ ನಮ್ಮ ಜಮಾನದಲ್ಲಿ ಕೇವಲ ಅಂಕಗಳಿಕೆ ಮಾತ್ರ ಅಲ್ಲ, ಬುದ್ಧಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲವೊಂದು ಕ್ರೀಡಾ ಇದನ್ನು ಕೂಡ ನಾವು ಉತ್ತೇಜನಗೊಳಿಸ್ಬೇಕಾಗ್ತದೆ. ಬುದ್ಧಿ ಹೆಂಗೆ ನಮ್ಗೆ ಪ್ರಚೋದನೆ ಮಾಡ್ತೀವಿ, ಹಂಗೆ ಓದಲಿಕ್ಕೆ ಸಹಾಯಕ ಆಗ್ತದೆ. ಕೇವಲ ನಾವು ಬುಕ್ವನ್ನು ಮಾತ್ರ ಆಗೋದಿಲ್ಲ, ಓದೋ ಹುಳುಗಳನ್ನು ತಯಾರು ಮಾಡ್ತಕ್ಕಂಥದ್ದಲ್ಲ. ಅದರ ಜೊತೆಗೆ ನಾವು ಕ್ರೀಡಾಕೂಟದಲ್ಲಿ ಎಲ್ಲದರಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ಭಾಗವಹಿಸಬೇಕು. ಎಷ್ಟೋ ಟ್ಯಾಲೆಂಟ್ ವಿದ್ಯಾರ್ಥಿಗಳಿರ್ತಾರೆ, ಕೇವಲ ಅವರು ಕೊಠಡಿಗೆ ಮಾತ್ರ ಸೀಮಿತ ಆಗಿರ್ತಾರೆ, ಹೊರಗಡೆ ಯಾವುದೇ ಆಟಗಳಲ್ಲಿ ಭಾಗವಹಿಸಂಗಿಲ್ಲ ಮತ್ತು ಜನರಲ್ ನಾಲೆಜ್ ಕೂಡ ಇರಲ್ಲ ಅಂತ 90% 95% ತಗೊಳ್ತಕ್ಕಂಥ ಚೆಸ್ ತರಬೇತಿಯನ್ನು 5 ದಿನಗಳ ಕಾಲ ನಡೆಸಿ ಮಕ್ಕಳಿಗೆ ನಮ್ಮ ಶಾಲೆಯ ಆಂಗ್ಲ ಮಾಧ್ಯಮ ಮುಖ್ಯ ಗುರುಗಳಾಗಿರುವ ಮಂಜುಳಾ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾದ ಪ್ರಹ್ಲಾದ್ ದಿಗ್ಗವಿ ಹಾಗೂ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಆನಂದ್, ಚೆಸ್ ಕೋಚ್ ವಿವೇಕ್ ಇನ್ನಿತರರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಇದ್ದರು.